ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಭಗತ್ ಸಿಂಗ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ, ನಾವು ಲಾಸ್ಟ್ ಕ್ಲಾಸಲ್ಲಿ ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ ನೋಡ್ತಾ ಇದ್ವಿ. ಅದರಲ್ಲಿ ನಾವು ಪ್ರೆಸೆಂಟ್ ಟೆನ್ಸ್ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಅದಾದ ನಂತರ ನೆಕ್ಸ್ಟ್ ಬರೋದು ನಮಗೆ ಪಾಸ್ಟ್ ಟೆನ್ಸ್. ಅಂದರೆ ಪಾಸ್ಟ್ ಟೆನ್ಸಲ್ಲಿ ಯಾವ ರೀತಿ ಡೈರೆಕ್ಟ್ ಇದ್ದಿದ್ದು ಇಂಡೈರೆಕ್ಟ್ ಆಗುತ್ತೆ, ಮತ್ತು ಅಥವಾ ಇಂಡೈರೆಕ್ಟ್ ಇದ್ದಿದ್ದು ಡೈರೆಕ್ಟ್ ಹೇಗೆ ನಾವು ಚೇಂಜಸ್ ಮಾಡ್ಬೋದು ಅಂತ ನಾವು ಇವತ್ತಿನ ಕ್ಲಾಸಲ್ಲಿ ನಾವು ಏನು ಮಾಡೋಣ, ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹಾಗಿದ್ರೆ ಇವಾಗ ಯಾವುದಪ್ಪ ಅಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್. ಓಕೆ, ಹಾಗೆ ನಮಗೆ ಕಾಣುತ್ತೆ. ಇಟ್ ಮೀನ್ಸ್ ನಾವು ಲಾಸ್ಟ್ ಪ್ರೆಸೆಂಟ್ ಟೆನ್ಸಲ್ಲಿ ಏನು ಮಾಡಿದ್ವಿ, ಎಲ್ಲ ಪ್ರೆಸೆಂಟ್ ಟೆನ್ಸ್ನ ವಾಕ್ಯಗಳು ತಮ್ಮದೇ ಆದ ಗುಂಪಿನ ಪಾಸ್ಟ್ ಟೆನ್ಸ್ಗೆ ನಾವು ಪರಿವರ್ತನೆ ಆಗೋದನ್ನು ನಾವು ನೋಡಿದ್ವಿ. ಇಟ್ ಮೀನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ದ ಡೈರೆಕ್ಟ್ ಅಲ್ಲಿದ್ರೆ ಅದನ್ನು ನಾವು ಇಂಡೈರೆಕ್ಟ್ ಮಾಡಿದಾಗ ಅದೇನು ಸಿಂಪಲ್ ಪಾಸ್ಟ್ ಟೆನ್ಸ್ ಆಯಿತು. ಅದೇನು ಪ್ರೆಸೆಂಟ್ ಕಂಟಿನ್ಯೂಸ್ ಡೈರೆಕ್ಟ್ ಅಲ್ಲಿದ್ರೆ ಅದನ್ನು ಇಂಡೈರೆಕ್ಟ್ ಮಾಡಿದಾಗ ಏನಾಯ್ತು, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗಿ ನಾವು ಚೇಂಜಸ್ನ ಮಾಡಿದ್ವಿ. ಅದೇ ರೀತಿ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಈ ಪಾಸ್ಟ್ ಟೆನ್ಸಲ್ಲಿ ಏನಾಗುತ್ತಪ್ಪ ಅಂದ್ರೆ, ಈ ಪಾಸ್ಟ್ ಟೆನ್ಸಲ್ಲಿದ್ದರೆ ಇವೇನಾಗ್ತಾವ ಅಂದ್ರೆ ಇಲ್ಲಿ ಕಾಣ್ತಿರ್ಬೋದು ನಿಮ್ಗೆ 1 2 3 2 2 4 3 3 4 4 ಈ ರೀತಿ ಬರ್ತದೆ. ಏನಪ್ಪ ಇದು 1 3 2 4 3 3 4 4 ಅಂದರೆ ಈ ಪಾಸ್ಟ್ ಟೆನ್ಸಲ್ಲಿ ಇರ್ತಕ್ಕಂಥ ವಾಕ್ಯಗಳೇನಿರ್ತಾವಲ್ಲ ಅವು ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಮಾಡುವ ಕೂಡ ಪಾಸ್ಟ್ ಟೆನ್ಸಲ್ಲೇ ಕೂಡ ಚೇಂಜ್ ಆಗ್ತಾವೆ. ಅದೇ ಯಾವ ರೀತಿಯಪ್ಪ ಅಂದ್ರೆ, ಈಗ ಇಲ್ಲಿ ನೀವು ನೋಡಿದ್ವಿ ಇದು ನಂಬರ್ಸ್ 1 2 3 ಅಂದ್ರೆ ಇವಾಗ ಅದೇನಾದರೂ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಇದ್ರೆ ಅದೇನಾಗುತ್ತೆ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗುತ್ತೆ. ಇಟ್ ಮೀನ್ಸ್ 3 ಅಂದರೆ ಅದು ಮೂರನೇ ಇದು ಅಂತೀವಿ ನಾವು ಟೆನ್ಸ್ ಪಾಸ್ಟ್ ಟೆನ್ಸಲ್ಲಿ. ನೆಕ್ಸ್ಟ್ ಏನಪ್ಪ ಅಂದ್ರೆ 2 to 4 ಅಂತ ಇದೆ. ಅಂದರೆ ಇವಾಗ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿದ್ದರೆ ಏನಾಗುತ್ತೆ, ಅದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲೇ ಆಗುತ್ತೆ. ಅಂದರೆ ಪಾಸ್ಟ್ ಕಂಟಿನ್ಯೂಸ್ ಅಂದರೆ ಎರಡನೇದ್ದು, ಫಸ್ಟ್ ಒನ್ನು ಸಿಂಪಲ್ ಪಾಸ್ಟ್, ಆಮೇಲೆ ಪಾಸ್ಟ್ ಕಂಟಿನ್ಯೂಸ್, ಆಮೇಲೆ ಪಾಸ್ಟ್ ಪರ್ಫೆಕ್ಟ್, ಆಮೇಲೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇವು 4 ಪಾಸ್ಟ್ ಟೆನ್ಸಲ್ಲಿ ಬರ್ತಕ್ಕಂಥದ್ದು. ಇಲ್ಲೇ ನೆಕ್ಸ್ಟು 3 3 ಅಂತ ಇದೆ. ಇಟ್ ಮೀನ್ಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿದ್ದರೆ ಅದು ಇಂಡೈರೆಕ್ಟಲ್ಲಿ ಅದು ಕೂಡ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಆಗುತ್ತೆ. ನೆಕ್ಸ್ಟ್ 4 4 ಅಂತ ಇದೆಯಲ್ಲ, ಅಂದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಅದು ಡೈರೆಕ್ಟಲ್ಲಿದ್ದರೆ ಅದು ಇಂಡೈರೆಕ್ಟ್ ನಾವು ಮಾಡಿದಾಗ ಅದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗೇನೆ ಇಲ್ಲಿ ಚೇಂಜಸ್ ಆಗುತ್ತೆ. ಇದೇ ರೀತಿ ಇವಾಗ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಬಗ್ಗೆ ನೋಡೋದಾದರೆ, ಈ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಏನಾದರೂ ಡೈರೆಕ್ಟ್ ಅಲ್ಲಿದ್ದರೆ ಅದು ಇಂಡೈರೆಕ್ಟ್ ನಾವು ಮಾಡಿದಾಗ ಏನಾಗುತ್ತೆ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗಿ ನಾವು ಇಲ್ಲಿ ಚೇಂಜಸ್ಸನ್ನು ಮಾಡ್ತೀವಿ. ಓಕೆ, ಹಾಗಿದ್ರೆ ಯಾವ ರೀತಿ ನಾವು ಇಂಡೈರೆಕ್ಟ್ ಇದ್ದು ಡೈರೆಕ್ಟ್ ಅಥವಾ ಡೈರೆಕ್ಟ್ ಟು ಇಂಡೈರೆಕ್ಟ್ ಚೇಂಜಸ್ ಯಾವ ರೀತಿ ಆಗುತ್ತೆ ಈ ಪಾಸ್ಟ್ ಟೆನ್ಸಲ್ಲಿ ಅಂತ ನಾವು ಇವಾಗ ಒಂದೊಂದಾಗಿ ಎಕ್ಸಾಂಪಲ್ಸ್ ನೋಡ್ಕೊಂಡು ಹೋಗೋಣ. ಓಕೆ, ಹಾಗಿದ್ರೆ ನಾವು ಇವಾಗ ಎಕ್ಸಾಂಪಲ್ಸನ್ನು ನೋಡೋಣ. ಫಸ್ಟ್ ಒನ್ ಬಂದ್ಬಿಟ್ಟು, ಈ ಸೆಡ್ ಟು ಹರ್ ಐ ಏಟ್ ಚಾಕ್ಲೇಟ್ಸ್. ಅಂದರೆ ಅವನೇನು ಮಾಡ್ತಾನ, ಆಕೆ ಹೇಳ್ತಾನ, ಏನಂತ ಹೇಳ್ತಾನ, ನಾನು ಚಾಕ್ಲೇಟ್ ತಿಂದೆ. ಇದು ಏನಿದು ಡೈರೆಕ್ಟ್ ಆಗಿ ನಾನು ಚಾಕ್ಲೇಟ್ ತಿಂದೆ ಅಂತ ಹೇಳ್ತಾನೆ. ಅದನ್ನೇ ನಾವು ಇಲ್ಲಿ ಇಂಡೈರೆಕ್ಟ್ ಮಾಡಿದಾಗ ಏನಾಗುತ್ತೆ, ಇದು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಇದ್ದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗಿ ಇಲ್ಲಿ ಚೇಂಜಸ್ ಆಗುತ್ತೆ. ಹಾಗಿದ್ರೆ he told her that he had eaten chocolates. ಅಂದರೆ ಅವ ಆಕೆಗೆ ಹೇಳಿದ ಏನಂತ, ಅವ ಚಾಕ್ಲೇಟನ್ನು ತಿಂದಿದ್ದನು. ಅಂದರೆ ಪಾಸ್ಟ್ ಟೆನ್ಸ್, ಅಂದರೆ ಹಿಂದೆ ಮುಗಿದಂಥ ಕ್ರಿಯೆಗಳ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಪಾಸ್ಟ್ ಟೆನ್ಸಲ್ಲಿ ಮಾತಾಡ್ತೀವಿ. ಅದೇ ನಾವು ಇವಾಗ ಜಸ್ಟ್ ಕಂಪ್ಲೀಟ್ ಆಗಿರೋ ಕ್ರಿಯೆ ಬಗ್ಗೆ ಮಾತಾಡ್ಬೇಕಂದ್ರೆ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಮಾತಾಡ್ತೀವಿ. ಇಲ್ಲೇನಾಗಿದೆ, ಇದು ಪಾಸ್ಟ್ ಪರ್ಫೆಕ್ಟ್ ಅಂದರೆ ಹಿಂದೆನೇ ಮುಗಿದು ಹೋಗಿದೆ ಅಂತ ಇಲ್ಲಿ ನಾವು ಇಂಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ನಾವು ಹೇಳ್ತೀವಿ. ಇದಿಷ್ಟು ನಾವು ಇದು ಏನಾಗುತ್ತೆ ಇಲ್ಲಿ ಚೇಂಜಸ್. ಇಲ್ಲಿ ಪಾಸ್ಟ್ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಏನಿದೆ, 8 ಅಂದರೆ V2 ವರ್ಬ್ನ V2 ಫಾರ್ಮ್ ಇದೆ. ಅದು ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಮಾಡಬೇಕಾದ್ರೆ ಅದು V3 ಫಾರ್ಮ್ ಆಗಿ ಇಲ್ಲಿ ಕನ್ವರ್ಟ್ ಆಗುತ್ತೆ. ನೋಡಿ, 8 ಇದ್ದಿದ್ದು ಇಟನ್ ಆಗಿದೆ. ಇಲ್ಲಿ ಮತ್ತೆ ಹ್ಯಾಡ್ ಅನ್ನೋದೇನು ಸಹಾಯಕ ಕ್ರಿಯಾಪದ, ಫಾಸ್ಟ್ ಪರ್ಫೆಕ್ಟಲ್ಲಿ ಬರ್ತಕ್ಕಂಥ ಸಹಾಯಕ ಕ್ರಿಯಾಪದ. ನಾವೇನಪ್ಪ ಇನ್ನೊಂದೇನಪ್ಪ ಅಂದಿಲ್ಲ,
ನಾವು ಟೆನ್ಸಸ್ ಮೇನ್ ಇಂಪಾರ್ಟೆಂಟ್. ನಮಗೆ ಇದು ರಿಪೋರ್ಟೆಡ್ ಸ್ಪೀಚ್ ಆಗಲಿ, ನೆಕ್ಸ್ಟ್ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಆಗಲಿ, ಏನೇ ಆಗಲಿ ನಮಗೆ ಟೆನ್ಸಸ್ಸನ್ನು ನಾವು ಕರೆಕ್ಟಾಗಿ ಪರ್ಫೆಕ್ಟಾಗಿ ಅವುಗಳ ಫಾರ್ಮುಲಾ ಅಲ್ಲಿ ಯಾವ ರೀತಿ ಚೇಂಜಸ್ ಆಗುತ್ತೆ, ವರ್ಬ್ ಯಾವ ರೀತಿ, ಯಾವ ಟೆನ್ಸಲ್ಲಿ ಯಾವ ರೀತಿ ವರ್ಬ್ ಬರುತ್ತೆ, ಹೆಲ್ಪಿಂಗ್ ವರ್ಬ್ಸ್ ಯಾವ ಬರ್ತವೆ, ಇದನ್ನು ನಾವು ಕರೆಕ್ಟಾಗಿ ನಾವೇನಾದರೂ ತಿಳ್ಕೊಂಡ್ರೆ, ನೆನಪಿಟ್ಕೊಂಡ್ರೆ ಇದೆಲ್ಲ ಕೂಡ ನಮಗೆ ರಿಪೋರ್ಟೆಡ್ ಸ್ಪೀಚ್ ಕೂಡ ಈಸಿ ಆಗುತ್ತೆ. ನೆಕ್ಸ್ಟ್ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಬಂದಾಗ ಅವು ಕೂಡ ನಮಗೆ ಸಿಂಪಲ್ ಆಗಿ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್, ರಾಜ್ ಸೇಡ್ ಟು ರವಿ ವಿ ಪ್ಲೇಡ್ ಕ್ರಿಕೆಟ್. ರಾಜ ರವಿಗೆ ಹೇಳಿದ ಏನಪ್ಪ ಅಂದ್ರೆ ನಾವು ಕ್ರಿಕೆಟ್ ಆಡಿದ್ವಿ, ಜಸ್ಟ್ ಕ್ರಿಕೆಟ್ ಆಡಿದ್ವಿ. ಅದನ್ನೇ ನಾನು ಇಂಡೈರೆಕ್ಟ್ ಹೇಳ್ಬೇಕಂದ್ರೆ ರಾಜ್ ಟೋಲ್ಡ್ ಟು ರವಿ ದಟ್ ದೇ ಏನಪ್ಪ ದೇ ಹ್ಯಾಡ್ ಪ್ಲೇಡ್ ಕ್ರಿಕೆಟ್, ಅಂದರೆ ಅವರು ಕ್ರಿಕೆಟ್ ಆಡಿದ್ದರು. ಹಿಂದೆ ಮುಗಿದ್ಬಿಟ್ಟಂತ ಕ್ರಿಯೆ ಅದು. ಓಕೆ, ಇವೆರಡು ಏನಪ್ಪ ಅಂದ್ರೆ ಜಸ್ಟ್ ಸಿಂಪಲ್ ಪಾಸ್ಟ್ ಟೆನ್ಸಿಗೆ ಎಕ್ಸಾಂಪಲ್ಸ್. ಇಲ್ಲೇನು ಇದು ನಾವು ಜಸ್ಟ್ ಯಾವ ಟೆನ್ಸಿಂದ ಯಾವ ಟೆನ್ಸಿಗೆ ಚೇಂಜಸ್ ಆಗುತ್ತೆ ಅಲ್ಲಿ ನಮಗೆ ಟೆನ್ಸಸ್ ಬಂದರೆ ಆಲ್ಮೋಸ್ಟ್ ಎಲ್ಲ ಗೊತ್ತಾಗ್ಬಿಡುತ್ತೆ. ಅದನ್ನು ನಾವು ಕ್ಲಿಯರ್ ಆಗಿ ನೋಡ್ಕೋಬೇಕಾಗುತ್ತೆ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಇವಾಗ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ ನಾವು ಇಲ್ಲಿ ಎಕ್ಸಾಂಪಲ್ಸನ್ನು ನೋಡೋಣ. ಹಾಗೆ ನೋಡ್ರಿ, ಪಾಸ್ಟ್ ಕಂಟಿನ್ಯೂಸ್ಗೆ ಹಿ ಸೆಡ್ ಟು ಹರ್ ಐ ವಾಸ್ ಈಟಿಂಗ್ ಚಾಕ್ಲೇಟ್, ಅಂದರೆ ಅವ ಆಕಿ ಹೇಳ್ತಾನೇನಂತ ನಾನು ಚಾಕ್ಲೇಟ್ ತಿನ್ನುತ್ತಿದ್ದೆನು. ಅಂದರೆ ಇದೇನಪ್ಪ ಅಂದ್ರೆ ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಅಂದರೆ ಹಿಂದೆ ನಡೀತಿದ್ದಕ್ಕಂಥ ಒಂದು ಕ್ರಿಯೆ, ಹಿಂದೆ ಕಂಟಿನ್ಯೂಸ್ ಆಗಿ ನಡೀತಾ ಇತ್ತು. ಇದು ಹಿಂದೆ ಅದು ಆಲ್ರೆಡಿ ಮುಗ್ದೈತಿ, ಬಟ್ ಹಿಂದೆ ನಡೀತಾ ಇತ್ತು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಹಾಗಿದ್ರೆ ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಇದ್ದರೆ ಏನಾಗುತ್ತೆ, ನಾವಾಗಲೇ ಒಂದು ನಂಬರ್ಸನ್ನು ಬರೆದಿದ್ವಿ 1 2 3, ಆವಾಗಲೇ ನಾವು 2 to 4 ಈ ರೀತಿಯಾಗಿ ಬರೆದಿದ್ವಿ. ಹಾಗಿದ್ರೆ ಇಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇದ್ದಿದ್ದೇನಾಗುತ್ತೆ, ನಾವು ಇಂಡೈರೆಕ್ಟ್ ಆಗಿ ಮಾಡಿದಾಗ ಈ ಟೋಲ್ಡ್ ಹರ್ ದಟ್ ಹಿ ಹ್ಯಾಡ್ ಬೀನ್ ಈಟಿಂಗ್ ಚಾಕ್ಲೇಟ್ಸ್, ಅಂದರೆ ಇದು ಯಾವುದಪ್ಪ ಅಂದ್ರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗಿ ಇಲ್ಲಿ ಚೇಂಜಸ್ ಆಗುತ್ತೆ. ಅಂದರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇದ್ದರೆ ಅದೇನಾಗುತ್ತೆ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗಿ ನಾವು ಇಂಡೈರೆಕ್ಟ್ ಮಾಡಿದಾಗ ಇಲ್ಲಿ ಸೆಂಟೆನ್ಸ್ ಚೇಂಜಸ್ ಆಗುತ್ತೆ. ನೋಡ್ರಿ, ಹಿ ಟೋಲ್ಡ್ ಹರ್ ದಟ್ ಹಿ ಹ್ಯಾಡ್ ಬೀನ್ ಈಟಿಂಗ್ ಚಾಕ್ಲೇಟ್ಸ್, ಅಂದರೆ ಅವ ಆಕಿ ಹೇಳಿದ ಏನಂತ, ಅವನು ಚಾಕ್ಲೇಟನ್ನು ತಿನ್ನುತ್ತಲೇ ಇದ್ದನು. ಅಂದರೆ ತಿನ್ನುತ್ತಲೇ ಇದ್ದನು ಅಂದರೆ ಕಂಟಿನ್ಯೂಸ್ ಆಗಿ ಒಂದು ಸ್ವಲ್ಪ ಹಿಂದೆ ಸ್ಟಾರ್ಟ್ ಆಗಿ ಅದು ಕಂಟಿನ್ಯೂಸ್ ಆಗಿ ಇನ್ನು ನಡೀತಾನೆ ಇರುತ್ತೆ. ಅಂಥ ಕ್ರಿಯೆಗಳೇನಾಗುತ್ತೆ, ಇಲ್ಲಿ ನಾವು ಬೀನನ್ನು ಇಲ್ಲಿ ನಾವು ಎಕ್ಸ್ಟ್ರಾನ ಯೂಸ್ ಮಾಡ್ತೀವಿ. ಹ್ಯಾಡ್ ಬೀನ್ ಅಂತ ಬಂದಾಗ ಇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಅದೇ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ನಾವೇನಾದರೂ ನೋಡ್ಬೇಕಾದ್ರೆ ಅಲ್ಲೇನು ಮಾಡ್ತಿದ್ವಿ, ನಾವು ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಈ ರೀತಿಯಾಗಿ ನಾವಲ್ಲಿ ಯೂಸಸ್ ಮಾಡ್ತಾ ಇದ್ವಿ. ಓಕೆ, ಹಾಗಿದ್ರೆ ನೆಕ್ಸ್ಟ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಆಲ್ಮೋಸ್ಟ್ ಎಲ್ಲದಕ್ಕೂ ನಾವು ಸ್ಟಾರ್ಟಿಂಗಿಂದ ಇದೇ ಸೇಮ್ ನಾವು ಇಲ್ಲಿ ಯೂಸ್ ಮಾಡ್ತಾ ಬಂದಿದ್ದೀವಿ ಸೆಂಟೆನ್ಸನ್ನು. ಇಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಿಲ್ಲ. ವರ್ಬ್ ಆಗಲಿ, ಈಟ್, ಇದೇನು ಪ್ಲೇ, ಸ್ಟಾರ್ಟಿಂಗಿಂದ ಪ್ರೆಸೆಂಟ್ ಟೆನ್ಸಲ್ಲಿ ಕೂಡ ಅವನ್ನೇ ಯೂಸ್ ಮಾಡಿದ್ವಿ. ಅಂದರೆ ಒಂದು ಎಲ್ಲನೂ ಕೂಡ ಒಂದೇ ಆದರೆ ನಮ್ಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಪ್ರತಿಯೊಂದು ಇದಕ್ಕೂ ನಾವು ಚೇಂಜಸ್ ಮಾಡಿದ್ರೆ ಅಲ್ಲಿ ನಮಗೇನಾದರೂ ಕನ್ಫ್ಯೂಷನ್ ಆಗ್ಬೋದು ಅಂತ ಒಂದನ್ನು ಯೂಸ್ ಮಾಡಿದ್ದೀವಿ ಇಲ್ಲಿ. ನೆಕ್ಸ್ಟ್ ನೋಡ್ರಿ, ರಾಜ್ ಶೇಡ್ ಟು ರವಿ. ರಾಜ ರವಿಗೆ ಹೇಳಿದ ಏನಂತ ಹೇಳಿದ, ವಿ ವರ್ ಪ್ಲೇಯಿಂಗ್ ಕ್ರಿಕೆಟ್, ಅಂದರೆ ನಾವು ಕ್ರಿಕೆಟ್ ಆಡುತ್ತಿದ್ದೆವು, ಅಂದರೆ ಹಿಂದೆ ಆಡ್ತಾ ಇದ್ರು ಅಂತ ಇಲ್ಲಿ ಹೇಳ್ತಾನ. ಹಾಗೆ ಇದನ್ನು ನಾವು ಇಂಡೈರೆಕ್ಟ್, ಇದು ಡೈರೆಕ್ಟ್ ಆಯ್ತು. ಇಂಡೈರೆಕ್ಟ್ ಮಾಡಿದಾಗ ಏನಾಗುತ್ತೆ, ರಾಜ್ ಟೋಲ್ಡ್ ರವಿ ಏನಂತ ಹೇಳ್ದ, ದೇ ಹ್ಯಾಡ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್. ನೋಡ್ರಿ, ರವಿಗೆ ಏನು ಹೇಳ್ದ ರಾಜ, ಅವರು ಕ್ರಿಕೆಟ್ ಆಡುತ್ತಲೇ ಇದ್ದರು. ನೋಡ್ರಿ, ಅಂದ್ರೆ ಕಂಟಿನ್ಯೂಸ್ ಆಗಿ ನಡೀತಾನೆ ಇರುತ್ತೆ ಇಲ್ಲಿ ಕ್ರಿಯೆ. ಹ್ಯಾಡ್ ಬೀನ್, ಹ್ಯಾಸ್ ಬೀನ್ ಅಂತ ಬಂದಾಗ ಇದು ಕಂಟಿನ್ಯೂಸ್ ಆಗಿ ನಡೀತಾ ಇರ್ತಕ್ಕಂಥ ಕ್ರಿಯೆ. ಓಕೆ, ರಾಜ್ ಟೋಲ್ಡ್ ರವಿ ದಟ್ ಏನು, ದೇ ಹ್ಯಾಡ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್. ಇದಿಷ್ಟು ಏನಪ್ಪ ಅಂದ್ರೆ ಪಾಸ್ಟ್ ಕಂಟಿನ್ಯೂಸ್ಗೆ ಇದಿಷ್ಟು ಎಕ್ಸಾಂಪಲ್ಸ್. ಓಕೆ, ಹಾಗಿದ್ರೆ ನೆಕ್ಸ್ಟ್ ಒನ್ ಯಾವುದಪ್ಪ ಅಂದ್ರೆ
ಪಾಸ್ಟ್ ಪರ್ಫೆಕ್ಟ್, ಅದಾದ ನಂತರ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಷನ್ಸ್. ಇದೆರಡಾದರೆ ಇಲ್ಲಿ ಏನಾಗುತ್ತೆ, ಪಾಸ್ಟ್ ಟೆನ್ಸ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನೋಡೋಣ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಬಗ್ಗೆ ನಾವು ಇವಾಗ ನೋಡೋಣ. ಓಕೆ, ನೆಕ್ಸ್ಟ್ ಒನ್ ಯಾವುದಪ್ಪ ಅಂದರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನಾವು ಡೈರೆಕ್ಟಿಂದ ಇಂಡೈರೆಕ್ಟ್ ಆಗಲಿ, ಇಂಡೈರೆಕ್ಟಿಂದ ಡೈರೆಕ್ಟ್ ಆಗಲಿ, ಇದಿಲ್ಲಿ ಯಾವುದೇ ರೀತಿ ಇಲ್ಲಿ ನಮಗೆ ಟೆನ್ಸ್ ಚೇಂಜ್ ಆಗಲ್ಲ. ಓಕೆ, ಫಸ್ಟ್ ಡೈರೆಕ್ಟಲ್ಲಿ ನಮಗೆ ಪಾಸ್ಟ್ ಪರ್ಫೆಕ್ಟಲ್ಲಿ ಇದ್ದರೆ ಅದು ಇಂಡೈರೆಕ್ಟ್ ಮಾಡೋದಾಗ ಕೂಡ ನಾವು ಅದನ್ನು ಪಾಸ್ಟ್ ಪರ್ಫೆಕ್ಟಲ್ಲೇ ಮಾಡ್ತೀವಿ. ಇಲ್ಲೇನಾಗುತ್ತೆ, ಜಸ್ಟ್ ಒಂದು ವರ್ಡ್ ಅಷ್ಟೇ ಚೇಂಜ್ ಆಗುತ್ತೆ. ಅದೇ ಏನಂತ ನಾವು ಇವಾಗ ನೋಡೋಣ. ಇಲ್ಲಿ ಎಕ್ಸಾಂಪಲ್ಸ್ ಇದೆ. ಹಿ ಸೇಡ್ ಟು ಹರ್, ಅವ ಆಕೆಗೆ ಹೇಳಿದೆ ಏನಂತ, ಐ ಹ್ಯಾಡ್ ಈಟನ್ ಚಾಕ್ಲೇಟ್, ಅಂದರೆ ನಾನು ಚಾಕ್ಲೇಟ್ಸನ್ನು ತಿಂದಿದ್ದೆನು, ಅಂದರೆ ಹಿಂದೆ ತಿಂದಿದ್ದೇನು, ಅಂದರೆ ತಿಂದಿದ್ದೇನೆ ಅಂದರೆ ಇವಾಗ ಪ್ರೆಸೆಂಟ್ ಪರ್ಫೆಕ್ಟ್, ತಿಂದಿದ್ದೇನು ಅಂದರೆ ಪಾಸ್ಟ್ ಪರ್ಫೆಕ್ಟ್. ಓಕೆ, ಹಾಗಿದೆ. ಇದನ್ನು ನಾವು ಇಂಡೈರೆಕ್ಟ್ ಮಾಡಿದಾಗ ಏನಾಗುತ್ತೆ, ಸೇಮ್ ಹಿ ಸೇಡ್ ಟು ಹರ್ ದಟ್ ಹಿ ಹ್ಯಾಡ್ ಈಟನ್ ಚಾಕ್ಲೇಟ್ಸ್. ನೋಡ್ರಿ, ಇಲ್ಲಿ ಏನು ಚೇಂಜ್ ಆಗಿಲ್ಲ, ಬಟ್ ಒಂದೇನಪ್ಪ ಅಂದರೆ ಇಲ್ಲಿ ಪ್ರೊನೌನ್ ಅಷ್ಟೇ ಚೇಂಜ್ ಆಯಿತು. ಡೈರೆಕ್ಟಲ್ಲಿ ಐ ಇದ್ದಿದ್ದು ಇಂಡೈರೆಕ್ಟಲ್ಲಿ ಏನಾಯಿತು, ಹಿ ಆಯಿತು. ಐ ಈಟನ್, ಅಲ್ಲೇ ಐ ಹ್ಯಾಡ್ ಈಟನ್ ಚಾಕ್ಲೇಟ್ಸ್ ಇತ್ತು, ಇಲ್ಲೇನಾಯ್ತು ಹಿ ಹ್ಯಾಡ್ ಈಟನ್ ಚಾಕ್ಲೇಟ್ಸ್. ಇಷ್ಟೇ. ನಾವು ಫಸ್ಟ್ ಕ್ಲಾಸಲ್ಲಿ ನೋಡ್ಬೇಕಂದ್ರೆ ನಾವಲ್ಲಿ ಪ್ರೊನೌನ್ಸ್ ಯಾವ ರೀತಿ ಚೇಂಜಸ್ ಆಗ್ತಾವೆ ಅಂತ ನಾವು ಆಲ್ರೆಡಿ ಅಲ್ಲೇ ನೋಡಿದ್ವಿ. ಅದನ್ನು ನೀವು ಸ್ವಲ್ಪ ನೆನಪು ಇಟ್ಕೋಬೇಕು. ಇಲ್ಲೇನಾಗುತ್ತೆ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಅದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗಿ ಚೇಂಜಸ್ ಆಗುತ್ತೆ. ಇಲ್ಲಿ ಚೇಂಜ್ ಆಗೋದೇನಪ್ಪ ಅಂದ್ರೆ ಮೇನು ಪ್ರೊನೌನ್ ಅಷ್ಟೇ ಚೇಂಜ್ ಆಗುತ್ತೆ. ಓಕೆ, ನೆಕ್ಸ್ಟ್ ರಾಜ್ ಸೇಡ್ ಟು ರವಿ, ಏನಂತ, ವಿ ಹ್ಯಾಡ್ ಪ್ಲೇಡ್ ಕ್ರಿಕೆಟ್, ಅಂದ್ರೆ ರಾಜ ರವಿಗೆ ಹೇಳಿದ ಏನಂತ, ನಾವು ಕ್ರಿಕೆಟ್ ಆಡಿದ್ದೆವು. ಅದೇ ನೆಕ್ಸ್ಟು ಅದನ್ನೇ ನಾವು ಇಂಡೈರೆಕ್ಟ್ ಮಾಡಿದಾಗ ರಾಜ್ ಸೇಡ್ ಟು ರವಿ ದಟ್ ದೇ ಹ್ಯಾಡ್ ಪ್ಲೇಡ್ ಕ್ರಿಕೆಟ್, ಅಂದರೆ ರಾಜ ರವಿಗೆ ಹೇಳಿದ ಏನಂತ, ಅವರು ಕ್ರಿಕೆಟ್ ಆಡಿದ್ದರು. ನೋಡ್ರಿ, ಇಲ್ಲಿ ವಿ ಇದ್ದಿದ್ದೇನಾಯ್ತು, ದೇ ಆಯಿತು. ಇಲ್ಲಿ ಪ್ರೊನೌನ್ ಅಷ್ಟೇ ಚೇಂಜ್ ಆಯಿತು. ಅಲ್ಲೇ ಆ ಇದ್ದಿದ್ದು ಹಿ ಆಯಿತು, ಇಲ್ಲೇ ವಿ ಇದ್ದಿದ್ದು ದೇ ಆಯಿತು. ಇಲ್ಲಿ ಯಾವುದೇ ರೀತಿ ಕೂಡ ಟೆನ್ಸ್ ಚೇಂಜ್ ಆಗಲ್ಲ. ನಾವು ಆವಾಗಲೇ 3 to 3 ಅಂತ ಬರೆದಿದ್ವಿ, ಹೌದಾ? ಆವಾಗಲೇ ನಾನು ಹೇಳಿದೆ 3 to 3 ನಂಬರ್ಸ್ ಬರೆದಿದ್ವಿ. ಅದೇ 3 to 3 ಅಂದರೆ ಏನು, ಮೂರನೇದ್ದು ಯಾವುದಪ್ಪ ಅಂದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಇದು ಏನಾಗುತ್ತೆ, 3 to 3 ಆಗುತ್ತೆ. ಅಂದರೆ ಪಾಸ್ಟ್ ಪರ್ಫೆಕ್ಟ್ ಇದ್ದಿದ್ದು ಪಾಸ್ಟ್ ಪರ್ಫೆಕ್ಟಲ್ಲೇ ಚೇಂಜಸ್ ಆಗುತ್ತೆ. ನೆಕ್ಸ್ಟ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಅದು ಕೂಡ ನಾವು ಅಲ್ಲಿ ಬರೆದಿದ್ವಿ 4 to 4 ಅಂದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇದ್ದಿದ್ದು ಏನಾಗುತ್ತೆ, ಅದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಲ್ಲಿ ಚೇಂಜಸ್ ಆಗುತ್ತೆ. ಅದು ಯಾವ ರೀತಿ ಆಗುತ್ತಪ್ಪ ಅಂದ್ರೆ ನಾವು ಎಕ್ಸಾಂಪಲ್ಸ್ನ ಇಲ್ಲಿ ನೋಡೋಣ. ನೆಕ್ಸ್ಟ್ ಒನ್ ಯಾವುದಪ್ಪ ಅಂದ್ರೆ ಈ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಲಾಸ್ಟ್ ಒನ್ ಯಾವುದಪ್ಪ ಅಂದ್ರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇಲ್ಲಿ ಯಾವುದೇ ರೀತಿ ಇಲ್ಲಿ ಚೇಂಜಸ್ ಆಗಲ್ಲ. ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಇದ್ದಿದ್ದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಇದು ಇಂಡೈರೆಕ್ಟ್ ಆಗಿ ಇಲ್ಲಿ ಚೇಂಜಸ್ ಆಗುತ್ತೆ. ಇಲ್ಲಿ ಚೇಂಜ್ ಆಗೋದೇನಪ್ಪ ಅಂದರೆ ಇಲ್ಲೂ ಕೂಡ ಸೇಮ್ ನಾವು ಲಾಸ್ಟ್ ಟೆನ್ಸಲ್ಲಿ ನೋಡಿದ್ವಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ, ಅಲ್ಲೇನು ಚೇಂಜ್ ಆಗಲಿಲ್ಲ. ಏನು ಚೇಂಜ್ ಆಯಿತು, ಪ್ರೊನೌನ್ ಅಷ್ಟೇ ಚೇಂಜ್ ಆಯಿತು. ಇಲ್ಲೂ ಕೂಡ ಸೇಮ್ ಪ್ರೊನೌನ್ ಬಿಟ್ಟರೆ ಮತ್ತೇನು ಕೂಡ ಚೇಂಜ್ ಆಗಲ್ಲ. ನೋಡಿರಲಿ ಎಕ್ಸಾಂಪಲ್ ಇದೆ, ಈ ಸೇಡ್ ಟು ಹರ್ ಐ ಹ್ಯಾಡ್ ಬೀನ್ ಈಟಿಂಗ್ ಚಾಕ್ಲೇಟ್ಸ್, ಅಂದರೆ ಅವ ಏನು ಹೇಳ್ದ, ಆಕೆಗೆ ಹೇಳ್ದ ಏನಂತ, ನಾನು ಚಾಕ್ಲೇಟ್ಗಳನ್ನು ತಿನ್ನುತ್ತಲೇ ಇದ್ದೆನು. ಅಂದರೆ ಹಿಂದೆ ಒಂದು ಸಮಯದ ಹಿಂದೆ ನಡೆದಂಥ ಕ್ರಿಯೆ ಹಾಗೆ ಕಂಟಿನ್ಯೂಸ್ ಆಗಿ ನಡೀತಾ ಇತ್ತು. ಯಾವ ಕ್ರಿಯೆ ಅಂದರೆ ಅದು ಚಾಕ್ಲೇಟ್ ತಿನ್ನುವಂಥ ಕ್ರಿಯೆ. ಈ ರೀತಿ ಹೇಳುವಾಗ ನಾವು ಏನು ಮಾಡ್ತೀವಿ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಇಲ್ಲಿ ಯೂಸ್ ಮಾಡ್ತೀವಿ. ನೋಡಿ, ಅದನ್ನೇ ನಾವು ಇಲ್ಲೇ ಡೈರೆಕ್ಟ್ ಇದನ್ನೇ ನಾವು ಇಂಡೈರೆಕ್ಟ್ ಮಾಡಿದಾಗ ಏನಾಗುತ್ತೆ ನೋಡ್ರಿ, ಇಲ್ಲಿ he told her that he had been eating chocolates. ನೋಡ್ರಿ, he told her that he had been eating chocolates. ನೋಡ್ರಿ, ನಾವು ಇಲ್ಲೇನಾಯ್ತು ಚೇಂಜಸ್ ಏನಾಯ್ತು ಹೇಳ್ರಿ, ಐ ಇದ್ದಿದ್ದು ಇಲ್ಲಿ ಇಂಡೈರೆಕ್ಟ್ ಮಾಡಿದಾಗ ಏನಾಯ್ತು, ಹಿ ಆಯಿತು. ಇಲ್ಲಿ ಪ್ರೊನೌನ್ ಅಷ್ಟೇ ಚೇಂಜ್ ಆಯಿತು. ಇಲ್ಲಿ ಅದೇ ರೀತಿ ಟೆನ್ಸ್ ಚೇಂಜ್ ಆಗಿಲ್ಲ. ನಾವು ಲಾಸ್ಟಲ್ಲಿ ನೋಡಿದಾಗ ಸಿಂಪಲ್ ಪ್ರೆಸೆಂಟಲ್ಲಿ ನೋಡ್ಬೇಕಾದ್ರೆ ಅಲ್ಲೇನಾಗ್ತಿತ್ತು, ಟೆನ್ಸಸ್ ಚೇಂಜ್ ಆಗ್ತಿತ್ತು. ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ನೋಡ್ಬೇಕಾದ್ರೆ ಅಲ್ಲಿ ಕೂಡ ಟೆನ್ಸ್ ಚೇಂಜ್ ಆಯಿತು, ಹೌದಾ? ಇಲ್ಲೇನಾಗುತ್ತೆ, ಟೆನ್ಸಸ್ ಯಾವುದೇ ರೀತಿ ಚೇಂಜ್ ಆಗಿಲ್ಲ. ಸೇಮ್ ಟೆನ್ಸಲ್ಲೇ ನಾವು ಚೇಂಜ್ ಆಗುತ್ತೆ, ಬಟ್ ಇಲ್ಲಿ ಪ್ರೊನೌನ್ ಅಷ್ಟೇ ಚೇಂಜ್ ಆಗುತ್ತೆ.
ಇಡೀ ಟೆನ್ಸ್ ಕೂಡ ಚೇಂಜ್ ಆಗಿಲ್ಲ. ಟೆನ್ಸಿಂದ ಟೆನ್ಸ್ಗೆ ಬೇರೆ ಆಗಲ್ಲ, ಬಟ್ ಇರೋ ಟೆನ್ಸ್ ಸೇಮ್ ಟೆನ್ಸ್, ಇಲ್ಲಿ ಪ್ರೊನೌನ್ ಅಷ್ಟೇ ಚೇಂಜ್ ಆಗುತ್ತೆ. ಡೈರೆಕ್ಟಲ್ಲಿ ಇಂದ ಇಂಡೈರೆಕ್ಟ್ಗೆ ಇಲ್ಲಿ ಪ್ರೊನೌನ್ ಅಷ್ಟೇ ಚೇಂಜ್ ಆಗುತ್ತೆ. ನೆಕ್ಸ್ಟ್, ರಾಜು ಸೇಡ್ ಟು ರವಿ ವಿ ಹ್ಯಾಡ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್. ಅಂದರೆ ರಾಜ್ ರವಿಗೆ ಹೇಳ್ದ ಏನು, ನಾವು ಕ್ರಿಕೆಟನ್ನು ಆಡುತ್ತಲೇ ಇದ್ದೆವು. ನೋಡ್ರಿ, ಇಲ್ಲಿ ಅದನ್ನು ನಾವು ಇಂಡೈರೆಕ್ಟ್ ಮಾಡಿದಾಗ ಏನಂತ, ರಾಜ್ ಟೋಲ್ಡ್ ರವಿ, ರಾಜ ರವಿಗೆ ಹೇಳ್ದ ಏನಂತ, ರಾಜ್ ಟೋಲ್ಡ್ ರವಿ ದಟ್ ದೇ ಹ್ಯಾಡ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್. ಅಂದ್ರೆ ಇಲ್ಲೇ ರಾಜ್ ರವಿಗೆ ಏನಂತ ಹೇಳ್ದ, ಅವರು ಕ್ರಿಕೆಟನ್ನು ಆಡುತ್ತಲೇ ಇದ್ದರು, ಹಿಂದೆ ಆಡುತ್ತಲೇ ಇದ್ದರು. ಈ ರೀತಿಯಾಗಿ ನಾವು ಏನಾಗುತ್ತೆ ಇಲ್ಲಿ ಇಷ್ಟು ಸಿಂಪಲ್ ಆಗಿ ನಾವು ಇಲ್ಲಿ ತಿಳ್ಕೊಬೇಕಾಗುತ್ತೆ. ಇದಿಷ್ಟು ನಾವು ಪಾಸ್ಟ್ ಟೆನ್ಸ್ ಅಲ್ಲಿ ಬರ್ತಕ್ಕಂಥ ಸಿಂಪಲ್ ಪಾಸ್ಟ್, ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಮತ್ತೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇದಿಷ್ಟು ಇಂಡೈರೆಕ್ಟ್ ಇಂದ ಡೈರೆಕ್ಟ್ ಮತ್ತು ಡೈರೆಕ್ಟ್ ಇಂದ ಇಂಡೈರೆಕ್ಟ್, ಇಂಡೈರೆಕ್ಟ್ ಇಂದ ಡೈರೆಕ್ಟ್ ಯಾವ ರೀತಿ ಇಲ್ಲಿ ಚೇಂಜಸ್ ಆಗುತ್ತೆ ಅಂತ ನಾವು ಕಂಪ್ಲೀಟ್ ಆಗಿ ತಿಳ್ಕೊಂಡ್ವಿ. ಹಾಗಿದ್ರೆ ಲಾಸ್ಟ್ ಒನ್ ನಾವು ಶಾರ್ಟ್ ಆಗಿ ಈ ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ ಲಾಸ್ಟ್ ಆಗಿ ಶಾರ್ಟ್ ಆಗಿ ತಿಳ್ಕೊಳ್ಳೋದಾದ್ರೆ, ಒಂದಿಷ್ಟು ಡೈರೆಕ್ಟ್ ಇಂಡೈರೆಕ್ಟ್ ಯಾವ ರೀತಿ ಚೇಂಜಸ್ ಆಗುತ್ತೆ ಅದನ್ನು ಸ್ವಲ್ಪ ಶಾರ್ಟ್ ಆಗಿ ಚಾರ್ಟ್ ವೈಸ್ ನಾವು ಇಲ್ಲಿ ನೆನಪಿಟ್ಟುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡೋಣ. ಇಲ್ಲಿ ನೋಡೋಣ ಈಗ ಅದನ್ನ ಯಾವ ರೀತಿ ಅಂತ. ಓಕೆ, ಇವಾಗ ಒಂದಿಷ್ಟು ಸಿಂಪಲ್ ಆಗಿ ಒಂದಿಷ್ಟು ಅದನ್ನ ಶಾರ್ಟ್ ಆಗಿ ನಾವು ಸ್ವಲ್ಪ ನೆನಪಿಟ್ಕೋಬೇಕಾಗುತ್ತೆ. ಏನಪ್ಪಾ ಅಂದ್ರೆ ಡೈರೆಕ್ಟ್ ಅಲ್ಲಿ ಇದ್ದು ಇಂಡೈರೆಕ್ಟ್ ಅಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂತ ನಾವು ನೋಡಿ. ಅಂದ್ರೆ ಡೈರೆಕ್ಟ್ ಇಲ್ಲಿ ಕಾಣ್ತಿದೆ ನಿಮಗೆ, ಡೈರೆಕ್ಟ್ ಅಲ್ಲಿ V1 ಇದ್ರೆ ಅದು ಇಂಡೈರೆಕ್ಟ್ ಅಲ್ಲಿ ಮಾಡುವಾಗ ಏನಾಗುತ್ತೆ V2 ಆಗುತ್ತೆ. ಅಂದ್ರೆ ವರ್ಬ್ ಒಂದು ಫಾರ್ಮ್ ಇದ್ರೆ ಅದು ಇಂಡೈರೆಕ್ಟ್ ಮಾಡುವಾಗ ಏನಾಗುತ್ತೆ ವರ್ಬ್ನ ಸೆಕೆಂಡ್ ಫಾರ್ಮ್ ಆಗಿ ಇಲ್ಲಿ ಚೇಂಜಸ್ ಆಗುತ್ತೆ. ಮತ್ತೆ ಯಾಮ್ ಈಸ್ ಇದ್ರೆ ಅದು ವಾಸ್ ಆಗುತ್ತೆ. ನೆಕ್ಸ್ಟ್ ಡೈರೆಕ್ಟ್ ಅಲ್ಲಿ ಆರ್ ಇದ್ರೆ ಅದು ಇಂಡೈರೆಕ್ಟ್ ಅಲ್ಲಿ ಓವರ್ ಆಗುತ್ತೆ. ಮತ್ತೆ ಡೈರೆಕ್ಟ್ ಅಲ್ಲಿ ಹ್ಯಾವ್ ಇದ್ರೆ ಅದು ಹ್ಯಾಡ್ ಆಗುತ್ತೆ. ನೆಕ್ಸ್ಟ್ ಹ್ಯಾವ್ ಬಿನ್ ಇದ್ರೆ ಅದು ಹ್ಯಾಡ್ ಬಿನ್ ಆಗುತ್ತೆ, ಅಥವಾ ಹ್ಯಾಸ್ ಬಿನ್ ಇದ್ರೂ ಕೂಡ ಅದು ಹ್ಯಾಡ್ ಬಿನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ V2 ಇದ್ರೆ ಅಂದ್ರೆ ಡೈರೆಕ್ಟ್ ಅಲ್ಲಿ V2 ಇದ್ರೆ ಅದು ಇಂಡೈರೆಕ್ಟ್ ಮಾಡುವಾಗ ಏನಾಗುತ್ತೆ ಹ್ಯಾಡ್ ಪ್ಲಸ್ V3 ಆಗುತ್ತೆ. ನೆಕ್ಸ್ಟ್ ವಾಸ್ ಓವರ್ ಇದ್ರೆ ಅದು ಹ್ಯಾಡ್ ಬಿನ್ ಆಗುತ್ತೆ. ಹ್ಯಾಡ್ ಏನಾಗುತ್ತೆ ಹ್ಯಾಡ್ ಆಗಿರುತ್ತೆ. ಹ್ಯಾಡ್ ಬಿನ್ ಇದ್ರೆ ಅದು ಹ್ಯಾಡ್ ಬಿನ್ ಇರುತ್ತೆ. ಇಲ್ಲಿ ಏನು ಚೇಂಜಸ್ ಆಗಿಲ್ಲ. ಇದಿಷ್ಟು ನಾವು ಬ್ರೀಫ್ ಆಗಿ ಇಲ್ಲಿ ನಾವು ತಿಳ್ಕೊಬಹುದು. ಓಕೆ, ಇದಿಷ್ಟು ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ನಾವು ಸಿಂಪಲ್ ಪಾಸ್ಟ್ ಮತ್ತೆ ಸಿಂಪಲ್ ಪ್ರೆಸೆಂಟ್ ಎರಡು ಕೂಡ ನಾವು ಕಂಪ್ಲೀಟ್ ಆಯಿತು. ಓಕೆ, ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ಟಾಪಿಕ್ ಬಗ್ಗೆ ಮಾತಾಡೋಣ. ಇದಿಷ್ಟು ಇವತ್ತಿನ ಕ್ಲಾಸು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡೋಣ. ಎಲ್ಲರಿಗೂ ತುಂಬ ಧನ್ಯವಾದಗಳು.